ವಿ ಆರ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ. ಮಕ್ಕಳು ಮುಂದೆ ಬರೋ ಭವಿಷ್ಯ, ಮಕ್ಕಳ ಭವಿಷ್ಯ, ಈ ದೇಶದ ಭವಿಷ್ಯ ಮಕ್ಕಳೇ. ನಮಗೆ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ವಿದ್ಯುತ್ ಚಕ್ರ ಫ್ರೀ ಮಾಡಿದ್ದಾರೆ. ಮಾಡಿರುವಾಗ ಎಲ್ಲ ಬಟ್ ಈ 4 ಜನನೂ ಎಜುಕೇಷನ್ ಕನೆಕ್ಟೆಡ್, ಸ್ಕೂಲ್ಸ್ ಇದೆ, ಎಲ್ಲ ಇದೆ. ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಆಗ್ತಾವಂತ ನಾವು ಅವ್ರಿಗೆ ಸಪೋರ್ಟ್ ಅವ್ರಿಗೆ ಒಳ್ಳೆ ಒಂದು ಪಾಠ ಕಲ್ತೀವಿ. ನಾವು ಒಂದೇ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ ವೋಟ್ ಮಾಡಿ. ಚೇರ್ಮನ್ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಎಜುಕೇಷನ್ ಮ್ಯಾನೇಜ್ಮೆಂಟ್ ಫೆಡರೇಷನ್ ಬ್ಯಾಂಗ್ಳೂರು. ನಮ್ಮ ಫೆಡರೇಷನಿಂದ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಇನ್ ರೆಸ್ಪೆಕ್ಟ್ ಆಫ್ ವಾಟ್ ವಿ ಹ್ಯಾವ್ ಡನ್ ಫ್ರಮ್ ಅವರ್ ಫೆಡರೇಷನ್ ಇಂದ ನಾವೆಲ್ಲ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸಿಗೆ ನಮ್ಮ ಸಪೋರ್ಟ್ ಇದೆ. ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಬ್ರಾಂಚಸ್ ಇದೆ. ಎಲ್ಲ ಬ್ರಾಂಚಸ್ಸಿಂದ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಪ್ಲಸ್ ನಮ್ಮಲ್ಲಿ ಅರಬಿಕ್ ಮದ್ರಸಾಸ್ ಆಲ್ಸೋ ದಿ ಮೆಂಬರ್ಸ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು. ನಾವೊಂದು ಈ ರಾಜ್ಯ ಇದು ಈ ದೇಶ ಭವಿಷ್ಯಕ್ಕಾಗಿ ಒಳ್ಳೆಯ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ. ಫಸ್ಟ್ ಫೇಸ್ ಎಲೆಕ್ಷನ್ನಲ್ಲಿ ನಾವು 3-4 ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮಲ್ಲಿ. ಅದರಲ್ಲಿ ನಮ್ಮ ಬಿಲಾಂಗ್ಸ್ ಟು ಅವರ್ ಎಜುಕೇಷನ್. ನಾವು ಮನ್ಸೂರ್ ಅಲಿ ಖಾನ್ ಈಸ್ ಆಲ್ಸೋ ದಿ ಸೆಕ್ರೆಟರಿ ಆಫ್ ದಿ CBSE ಅಸೋಸಿಯೇಷನ್. ಸೋಮ್ಯ ರೆಡ್ಡಿ ಇದ್ದಾರೆ, ಇವರಿದ್ದಾರೆ ಗೌಡರು, ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ. ಆಮೇಲೆ DK ಸುರೇಶ್, ಹಿ ಈಸ್ ಆಲ್ಸೋ ರನ್ನಿಂಗ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಈ 4 ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂರಲಿಂದ ಇರೋವು ನಮ್ಮ ಫೆಡರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೋರು. ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ. ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಇದು ಬೇಕು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್. ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟ್ರಿಕ್ಟ್ಸ್ನಲ್ಲಿ ಎಲೆಕ್ಷನ್ ಇದೆ. ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ. ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್. ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ. ನಾವು ಜನಗಳಿಗೆ ಸೇರಿಕೊಂಡು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಾಂಗ್ರೆಸ್ ಗೆಲ್ಸೋಕ್ಕೆ ನಾವು ನಮ್ಮ ಸಪೋರ್ಟ್ ಇದೆ ಕಾಂಗ್ರೆಸ್ಸಿಗೆ. ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ. ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತು. ಇಲ್ಲಿ 85 to 90% ಮೈನಾರಿಟಿ ವೋಟ್ಸ್ ಎಲ್ಲ ಸಾಲಿಡ್ ಬಿತ್ತದು. ಈ ಸರಿ ಮೋಸ್ಟ್ ಪ್ರಾಬಬ್ಲಿ 100% ಬೀಳುತ್ತೆ. ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ, ದಟ್ ಈಸ್ ಅವರ್ ಇಂಟ್ರೆಸ್ಟ್. ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ. ಈಗ ತಮಗೆಲ್ಲ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ, ಇವೆಲ್ಲ ಆಗಬಾರ್ದು. ನಾವು ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ಯಾವುದು ಇದಕ್ಕೆ ನಾವೇನು ಮಾಡ್ತಿಲ್ಲ. ನಾವು ಇದು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀವಿ ನಾವು. ನಮಗೆ ಇಲ್ಲಿ ಮೇನ್ ಸಿದ್ಧಾಂತ ಏನಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಉಳಿಬೇಕು. ಫಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಇದು, ಡೆಮಾಕ್ರಸಿ ಇರಬೇಕು. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಮೇಲೆ ನೀವು ಯಾವುದು ಇದ್ದೇ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಅಲ್ಲ. ಸೊ ಸಂವಿಧಾನ ಉಳಿಸೋಕ್ಕೆ ವಿ ಆರ್ ಆಲ್ ಸಪೋರ್ಟಿಂಗ್ ಟು ದಿ ಒನ್ ಪಾರ್ಟಿ. ನಮ್ಮ ಸ್ಟ್ಯಾಂಡ್ ಇದೇ ರೀತಿ ಬೇರೆ ಪಕ್ಷ ಇರ್ತಿದ್ರು ಅವ್ರಿಗೂ ಮಾಡ್ತಿದ್ವಿ ನಾವು. ಈಗ ಸದ್ಯಕ್ಕೆ ಇರೋರೆ ಅವರು. ಈಗ ನಮ್ಮಲ್ಲಿ ಬೇರೆ ಯಾವ ಪಾರ್ಟಿ ಏನಿಲ್ಲ. ಸೊ ಈಗ ನಾವೆಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡಿ ಒಂದು ದೇಶಕ್ಕೆ ಒಂದು ಭದ್ರತಾ ತರಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಬಿಕಾಸ್ ವಿ ಆರ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್. ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ. ಮಕ್ಕಳು ಮುಂದೆ ಬರೋ ಭವಿಷ್ಯ, ಮಕ್ಕಳ ಭವಿಷ್ಯ, ಈ ದೇಶದ ಭವಿಷ್ಯ ಮಕ್ಕಳೇ. ನಮಗೆ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್ನಾಗೆ. ನಮಗೆ MP ಮಾಡಿರಿ, MLC ಮಾಡಿರಿ ಅಂತ ನಾವೇನು ಕೇಳ್ತಿಲ್ಲ. ನಾವು ಉಳ್ಕೋಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಆಗಬೇಕು, ದೇಶ ಚೆನ್ನಾಗಿರಬೇಕು. ನಮ್ಮ ಮೇನ್ ಉದ್ದೇಶ ಅಷ್ಟೇ. ಸರ್ ಮೈನರ್ಸ್ ಕೊಟ್ಟು ಸೆಕ್ಯುಲರ್ ಅಂತ ಹೇಳಿ ಮುಂಚೆ ವಿಭಾಗ ಆಗ್ತಾ ಇತ್ತು. ಈ JDS ಒಂದು ಸ್ವಲ್ಪ 20% ವೋಟ್ ಅಂತ ಹೋಗ್ತಾ ಇತ್ತು. ಈ ಸರಿ JDS BJP ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಆ ವೋಟ್ ಎಲ್ಲ ಕಾಂಗ್ರೆಸ್ ಕೊಡಿ. ನಾವು ಕಾಂಗ್ರೆಸ್ಸಿಗೆ ಹಾಕ್ತೀವಿ. ಟೋಟಲಿ 100% ವೋಟ್ಸ್ ನಮ್ಮದು ಎಲ್ಲ ಕಾಂಗ್ರೆಸ್ಸಿಗೆ ಹಾಕ್ತೀವಿ.
ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ನಾನು ಹೋಗೋದು ಓಟು ಕಡಿಮೆ ಕಡಿಮೆ ಹಾಕಲ್ಲ, ಜೆ ಡಿ ಎಸ್ಗೂ ಹಾಕಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಈ ಹೆಸರು ಬೇರೆ ಪಕ್ಷ ಎಲ್ಲ ನಮಗೆ ಎಗೇನ್ಸ್ಟ್ ಇದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇಲ್ಲ ಹಾಕೋಕ್ಕೆ. ಸೊ ನಾವು ಜೆ ಡಿ ಎಸ್ಗೂ ಹಾಕಲ್ಲ. ಸೊ ನಾವು ಸಾಲಿಡಾಗಿ ಒಟ್ಟು ಕಾಂಗ್ರೆಸ್ಸಿಗೆ 100% ವೋಟ್ ಮಾಡ್ತೀವಿ. ಇದೆಲ್ಲ ನಿಮ್ಮ ಕಮಿಟಿ ಮತ್ತು ಇದೆಲ್ಲ ಮೀಟಿಂಗ್ ಎಲ್ಲ ಮಾಡ್ಕೊಂಡೆಲ್ಲ ಒಮ್ಮತದ ನಿರ್ಧಾರ ತಗೊಂಡಿದ್ದಾರೆ ಸರ್? ಹೌದು, ತಗೊಂಡು ಇವತ್ತು ಡಿಸಿಷನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಇದು ಮಾಡ್ತೀವಿ. ಇದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಕರೆಸಿ ಮಾತಾಡ್ಕೊಂಡ್ವಿ, ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ 5-10 ಮೀಟಿಂಗ್ ಮಾಡಿದ್ವಿ. ಒಂದು ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ದರು. ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಮಗೆ, ನೀವು ಸಪೋರ್ಟ್ ಮಾಡಬೇಕು ನನಗೆ ಅಂತ. ನಾವು ಅದಕ್ಕಿಂತ ಮುಂಚೆನೂ ಮಾಡ್ತಿದ್ದೀವಿ. ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ. ಆವಾಗ ಅವ್ರು 80-90% ವೋಟ್ಸ್ ಇತ್ತು. ಈಗ ತಮ್ಗೆ ಗೊತ್ತಿದ್ದಂಗೆಲ್ಲ ಸ್ಕೂಲ್ಸ್ ಎಲ್ಲ ಮೇನ್ ಸ್ಕೂಲ್ಸ್ ಬ್ಯಾಕ್ ಬೋನ್ ಆಫ್ ದಿ ಗೌರ್ಮೆಂಟ್. ಈಗ ನಮ್ಮಲ್ಲಿ ಮಕ್ಕಳು ಎಲ್ಲ ಜಾತಿ ಮಕ್ಕಳಿದ್ದಾರೆ, ಪೇರೆಂಟ್ಸ್ ನಮ್ಮಲ್ಲಿ ಇದ್ದಾರೆ ಇಂಪಾರ್ಟೆಂಟ್. ಈ ಸ್ಕೂಲಿಗೆ ಬರೋ ಪೇರೆಂಟ್ಸ್ನಲ್ಲಿ ಜಾತಿನೂ ಇಲ್ಲ, ಪಾರ್ಟಿನೂ ಇಲ್ಲ. ಅವ್ರ ಮಕ್ಕಳು ಭವಿಷ್ಯ ಸ್ಕೂಲ್ ಅಷ್ಟೇ. ಈಗ ನಮ್ಮದು ಅಷ್ಟೇ, ಮಕ್ಕಳು ಅವರು ನಾವು ಜಾತಿ ತೊಗೊಂಡೇನು ಮಾಡೋದು. ಸೊ ನಾವೆಲ್ಲ ಅವ್ರಿಗೆ ಎಜುಕೇಟ್ ಮಾಡಿ ಈ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ನಾವು ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮಾಕ್ರಸಿ. ನಮ್ಮ ಮೇನ್ ಏಮ್. ಕ್ಯಾನ್ವಾಸ್ ಮಾಡ್ತೀವಿ. ಡೆಫಿನೆಟ್ಲಿ ಗೆಲ್ತಾರೆ. ಬಿಕಾಸ್ ಈಗ ತಮ್ಗೆ ಗೊತ್ತಿದ್ದಂಗೆ ಮನ್ಸೂರ್ ಅಹಮದ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೈನಾರಿಟಿ ವೋಟ್ಸೇ ಜಾಸ್ತಿ ಇರೋದು. ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಟೆಮಿಲಿಯನ್ಸ್ ಇದ್ದಾರೆ, ತೆಲುಗು ಸ್ಪೀಕಿಂಗ್ ಪೀಪಲ್ ದೇ ಆಲ್ಸೋ ಕಮ್ ಅಂಡರ್ ಮೈನಾರಿಟಿ. ಸಿಖ್ಸ್ ಇದ್ದಾರೆ. ಅವರೆಲ್ಲ ವಿ ಆರ್ ಆಲ್ ವಿತ್ ಇದರಲ್ಲಿ ಅಂಬ್ರೆಲಾ ಇದರಲ್ಲಿ ಇದ್ದೀವಿ ನಾವು. ಸೊ ವಿ ಆರ್ ಆಲ್ ಸಪೋರ್ಟಿಂಗ್ ಟು ಮನ್ಸೂರ್ ಅಲಿ ಖಾನ್. ಯಾಕಂದರೆ ಅವ್ರು ಹಿ ಈಸ್ ಆಲ್ಸೋ ಅವರ್ ಮೆಂಬರ್. ಅವರು ಆಮೇಲೆ ಸೌಮ್ಯ ರೆಡ್ಡಿ ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ಗೌಡ್ರು ಇದ್ದಾರೆ, ಅವ್ರದ್ದು ಇದೆ. ಸುರೇಶ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಸೊ ವಿ ಆರ್ ಆಲ್ ಒಂದು ಅಂಬ್ರೆಲಾದಲ್ಲಿ ಇದ್ದೀವಿ ನಾವು. ಈಗ ನಮ್ಮವ್ರಿಗೆ ಅಂತ ನಮಗೆ ಭಾಳ ಒಂದು ಖುಷಿ. ಈ ಸರಿ ಪಾರ್ಲಿಮೆಂಟ್ನಲ್ಲಿ ಎಜುಕೇಷನ್ ರಿಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಇರೋದೀಗ. ಇದಕ್ಕಿಂತ ಮುಂಚೆ ನೀವು ನೋಡಿರ್ಬೇಕು, ಎಂ ಪಿಗಳು ಬೇರೆ ಬೇರೆ ಥರ ಇದ್ದರು. ಬಟ್ ಈ 4 ಜನನೂ ಎಜುಕೇಷನ್ ಕನೆಕ್ಟೆಡ್. ಸ್ಕೂಲ್ಸ್ ಇದೆ, ಎಲ್ಲ ಇದೆ. ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಆಗ್ತಾವಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಜಾಸ್ತಿ. ಸರ್, ಈಗ ಕೆಲವೊಂದು ರಾಷ್ಟ್ರಗಳಲ್ಲಿ ಕೇಳಿ ಬೇಕು ಅವ್ರಿಗೆ ಓಟ್ ಹಾಕ್ತೀವಿ. ಈಗ ತಮ್ಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಇರೋ ಮೈನಾರಿಟೀಸ್ ಇದೆ, SC ಇದ್ದಾರೆ, SC ಇದ್ದಾರೆ, OBCs ಇದ್ದಾರೆ. ಈಗ ನಮ್ಮ ಪಾಪ್ಯುಲೇಷನ್ ಕೌಂಟಿಂಗು ಇದೆ. ನಾವು ಅಷ್ಟೇನು ಕೆಳ ಮಟ್ಟಕ್ಕಿಲ್ಲ. ನಾವು ಒಂದು ಲೆವೆಲ್ನಲ್ಲಿ ಇದ್ದೀವಲ್ಲ. ನಮ್ಮ ಓಟ್ ಎಲ್ಲಿದ್ರೆ ಹೌಕೆಂದು ಎಲೆಕ್ಟ್ ಒಂದೇ. ಈಗ ಎಕ್ಸಾಂಪಲ್ ಈಗ ಮನ್ಸೂರಲ್ಲಿ ಸರಿ ಮುಸ್ಲಿಮ್ಸ್ ಹಾಕಿದ್ರೆ ಬರೋಕ್ಕೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್. ಎಲ್ಲರೂ ಹಾಕಬೇಕು ಓಟ್. ಅದಕ್ಕೆ ಹೋಯ್ತು ಕಾಲ. ನಮಗೆಲ್ಲ ಗೊತ್ತಿದ್ದಂಗೆ ಈಗ ನೋಡಿ, ನರೇಂದ್ರ ಮೋದಿಗೆ ನಾವು ಯಾಕೆ ಅಗೇನ್ಸ್ಟ್ ಇದ್ದೀವಿ ಅಂದರೆ NEP ಅಂತ ಮಾಡಿದ್ರು. ನಮಗೆಲ್ಲ ಗೊತ್ತಿರ್ಬೇಕು NEP ಏನಂತ. NEP ಇಂಪ್ಲಿಮೆಂಟ್ ಇಲ್ಲಿ ಆಗಿಬಿಟ್ರೆ ನಮ್ಮ ಮಕ್ಕಳೆಲ್ಲ ಫುಟ್ಪಾತ್ ಮೇಲೆ ಇರ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ. ಆ NEP ಪ್ರಕಾರ ಈಗೇನೋ ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಾನೆ, ದುಡ್ಡು ಜಾಸ್ತಿ ಇದ್ದರೆ ಕಟ್ಟು ಓದಿಸ್ತಾರೆ, ಕಡಿಮೆ ಇದ್ದು ಎಲ್ಲೋ ಕಳಿಸಿ ಓದಿಸ್ತಾರೆ. ಅಟ್ಲೀಸ್ಟ್ ಅವ್ನು SLC PUC ಆದರೂ ಮಾಡಿಕೊಂಡ್ರೆ ಅವ್ನು ಲೈಫ್ ಆಗಿಬಿಡಿಸ್ತು. ಆ NEP ಬಂದುಬಿಟ್ರೆ 7th ಸ್ಟ್ಯಾಂಡರ್ಡ್ಗೂ ಬರಲ್ಲ ಅವನು. ಸೊ ಅವ್ರು ಸ್ವಲ್ಪ ಇದೆಲ್ಲ ಎಗೇನ್ಸ್ಟ್ ಇದ್ದೀವಿ ನಾವು. BJP ಅವ್ರು ಏನಂದರೆ ಒಂದೇ ಧರ್ಮ ಇಟ್ಕೊಂಡು ಮಾಡ್ತಿದ್ದಾರೆ ಅಷ್ಟೇ. ಅವರು ಧರ್ಮ ಬಿಟ್ಟು ಮಾಡ್ತಿದ್ರೆ ನಾನು BJPಗಿಂತ ಸಪೋರ್ಟ್ ಮಾಡ್ತಿದ್ವಿ. ಪಾಲಿಸಿ ಚೆನ್ನಾಗಿರ್ತಿದ್ರೆ ವಿ ಕ್ಯಾನ್ ಸಪೋರ್ಟ್ ದೆಮ್. ನಮಗೇನು ಕಾಂಗ್ರೆಸ್ ಆದರೆ ಏನು ಯಾರಾದರೆ ಅವ್ರ ಪಾಲಿಸಿಯಲ್ಲಿ ಏನಾಗ್ತಿದೆ ಅಂದರೆ ನಾವು ಉಳಿಯೋದು ಕಷ್ಟ ಆಗಿಬಿಟ್ಟೆ. ಈಗ ಧರ್ಮ ಅದು ಎಲ್ಲ ತೊಗೊಂಡು ಬಂದು ಗಲಾಟೆಗಳು ಮಾಡಿಸ್ಕೊಂಡು ನಮ್ಮದು ಎಲ್ಲ ಕಳಿಸ್ಬಿಟ್ರು ಅವರು. ಈಗ ಜನಗಳಿಗೆ ನೀವು ಕಷ್ಟಪಡ್ತೀರ, ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಚೆನ್ನಾಗಿರ್ಬೇಕಂತ ಅಷ್ಟೇ. ಈಗ ಅದೇ ಇಲ್ಲ ಅಂದರೆ ನಾವು ಯಾಕೆ ಲೈಫ್ ಯಾಕೆ ನಮ್ಮದು? ಸೊ ಇದೆಲ್ಲ ಯೋಚನೆ ಮಾಡಿ ಕಾಂಗ್ರೆಸ್ ಸ್ವಲ್ಪ ಏನೋ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿದ್ದೀವಿ. ಈಗ ಮುಂದೆ ಅವರು ಏನಾರ ಮಾಡಿದರೆ ಅವ್ರದ್ದು ಗತಿ ಇದೇ ಆಗುತ್ತೆ. ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀನಿ. ಓಕೆ. ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ, ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕದೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ
ಮತ್ತು ಅಧ್ಯಕ್ಷರು ಆ ಡಿಸ್ಟಿಕ್ ವೈಸ್ ನಾವು ಮಾಡಿದ್ದೀವಿ. ಪ್ರೆಸಿಡೆಂಟ್ ಇದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಅಲ್ಲಲ್ಲಿ ಒಂದು ಕಮಿಟಿ ಐತೆ. ಆ ಕಮಿಟಿನವ್ರಿಗೂ ಎಲ್ಲ ಕರೆದು ನಾವು ಮುಂಚೆನೇ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗೆ ಏನೇನು ಮಾಡಬೇಕು. ನಮಗೆ ಅಪ್ರೋಚ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ. ಹಿಂದೆ ಎಲೆಕ್ಷನ್ ಇರುವಾಗ JDSನವ್ರು ಅಪ್ರೋಚ್ ಮಾಡಿದರು, JDSಗೂ ಮಾಡಿದ್ದೀವಿ ನಾವು. BJPನವರು ಮೈನಾರಿಟಿಗೆ ಅಪ್ರೋಚ್ ಮಾಡೋದಿಲ್ಲ, ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಅವ್ರಿಗೆ ಮೈನಾರಿಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದ್ದಾರೆ, ನಾವು ಹೇಳೋದು ಬೇಕಿಲ್ಲ. ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ನಾವು ಗೆಲ್ತೀವಿ ಅಂತ. ಕರ್ನಾಟಕದೊಳಗೆ ಸೋಲಿದ್ದಾರೆ, ಮೈನಾರಿಟಿ ಓಟ್ ಇಲ್ಲ ಅಂತ MLA ಎಲೆಕ್ಷನ್ ಒಳಗೆ ಸೋತಿದ್ದಾರೆ. ಅಲ್ಲಿ ಗೊತ್ತಾದವ್ರಿಗೆ ಈ ಸಲಿನೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು. ಲಾಸ್ಟ್ ಒಂದು 26 ಸೀಟು ಕೊಟ್ಟಿದ್ದು, ಆವಾಗ ನಾವು ಓಟ್ ಹಾಕಿದ್ದೀವಿ. ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು 26 ಸೀಟ್. ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ. ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ 24 ಎಲೆಕ್ಷನ್ MP ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ, ನಮ್ಮ ಮೈನಾರಿಟಿ ಓಟ್ ಇಲ್ಲ. ಆವಾಗ ಈಗ ಗೊತ್ತಾಗ್ತದೆ ನಿಮಗೆ. ಜೂನ್ 4-5ನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಎಲ್ಲಿ ಬರ್ತಾರೆ ಅಂತ. ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕದೊಳಗೆ ತೀರ್ಮಾನ ಮಾಡಿದ್ದೀವಿ. ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ, ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ. ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಾಡಿದ್ದಾರೆ, ಅವರು ಇದ್ದಾರೆ. DK ಸುರೇಶ್ ಅವ್ರದ್ದು ಶಾಲೆ ಐತೆ, ಅವರು CBSE ICSEಲಿ ಅವರು ಮೆಂಬರ್ ಇದ್ದಾರೆ. ಮುದ್ದನ್ಮೇಗೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ. ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನಿಸ್ಟು. ಸೋಮಯ್ಯ ರೆಡ್ಡಿ ಅವರು ಎಜುಕೇಷನಿಸ್ಟು. ಮನ್ಸೂರ್ ಅಲಿ ಖಾನ್ ಅವರು ಎಜುಕೇಷನಿಸ್ಟು. ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ, ಅವರು CBSE ಅಸೋಸಿಯೇಷನ್ ಮೆಂಬರ್ ಇದ್ದಾರೆ. ಅವ್ರದ್ದು ಒಂದು ಅವರು ಕಾರ್ಯದರ್ಶಿ ಇದ್ದಾರೆ ಅಸೋಸಿಯೇಷನ್ ಒಳಗೆ. ಆದ್ದರಿಂದ ನಾವೆಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳು, ಅಲ್ಪಸಂಖ್ಯಾತರು ಮದ್ರಸಾಗಳು ಮತ್ತು ಉರ್ದು ಸ್ಕೂಲಾಗಲಿ, ಕನ್ನಡ ಸ್ಕೂಲಾಗಲಿ, ಮೈನಾರಿಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದೇ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ಸರ್, ಈಗ ನಿಮ್ಮ ಈ ಒಂದು ಕರ್ನಾಟಕ ಕ್ಷೇತ್ರದಲ್ಲಿ ಎಷ್ಟು ನಮಗೆ ಬರ್ಬೋದು ಅನ್ನೋ ಒಂದು ಅಭಿಪ್ರಾಯ ಇದೆ? ಕರ್ನಾಟಕದೊಳಗೆ ಒಂದು 15-20 ಒಳಗಡೆ ಬರ್ತದೆ ಸರ್, ನಮ್ಮ ಅಭಿಪ್ರಾಯ ಆಯಿತು. ಮತ್ತು ಜನಗಳಿಗೆ ಯಾವ ರೀತಿ ನೀವು ಸಂದೇಶ ಕಳಿಸ್ತೀವಿ? ಜನಗಳಿಗೆ ಹೇಳ್ತೀವಿ, ನಿಮಗೆ ನಾಳೆ ಈಗ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ, ವಿದ್ಯುತ್ ಚಕ್ರ ಫ್ರೀ ಮಾಡಿರುವಾಗ ಎಲ್ಲ ಅನುಕೂಲ ಆಗ್ತಾಯಿದ್ರೆ ಆರಾಮಾಗೆ ಹಾಕ್ತಾರೆ. 5 ಗ್ಯಾರಂಟಿ ಮಾಡಿದ್ದಾರೆ, ಹಾಕ್ತಾಯಿದ್ದಾರೆ. ಮುಂದಕ್ಕೂ ನಾವು ಕೇಳಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ. ಇವಾಗ ಆಲ್ರೆಡಿ ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಇದ್ದಿದ್ದು ಕಡಿಮೆ ಮಾಡಿಬಿಟ್ರು, ತೆಗೆದುಬಿಟ್ರು. ನಮ್ಮ ರಿಸರ್ವೇಷನ್ ತೆಗೆದಿದ್ದಾರೆ. ಹಿಂದೆ ಸರ್ಕಾರ ಇದ್ದಿದ್ದು ನಮ್ಗೆ ರಿಸರ್ವೇಷನ್ ಇತ್ತು, ಆ ರಿಸರ್ವೇಷನ್ನು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ RTE ಮಕ್ಕಳಿಗೆ ಫ್ರೀ ಓದಿಸ್ತಾ ಇದ್ದು. ಈಗ RTE ಮಕ್ಕಳಿಗೆ ಖಾಸಗಿ ಶಾಲೆಗೆ ದುಡ್ಡು ಕೊಡ್ತಾಯಿದ್ರು ಹಿಂದೆ ಗೌರ್ಮೆಂಟು. BJP ಸರ್ಕಾರ ಬಂದ ಮೇಲೆ RTE ಮಕ್ಕಳಿಗೆ ಇಲ್ಲ, ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ, ಏಡೆಡ್ ಶಾಲೆಯಲ್ಲಿ ಓದಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲಿ ಓದೋಕ್ಕೆ ಅವಕಾಶವೇ ಇಲ್ಲ. ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನೆಕ್ಸ್ಟು ಬಂದರೆ ನಾವು ಕೇಳಿದ್ದೀವಿ RTE ಮಕ್ಕಳಿಗೂ ಖಾಸಗಿ ಶಾಲೆನವ್ರು ಕೊಡಿ, ಓದಿಸ್ತೀವಿ. ಮತ್ತು ಮುಂದಿನ ಇದರಲ್ಲಿ MP ಎಲೆಕ್ಷನ್ ಆದಮೇಲೆ ಯಾವುದಾದ್ರೂ ನಿಮ್ಮಲ್ಲಿ ಅಜೆಂಡಾ ಇಟ್ಕೊಂಡಿದ್ದೀರಾ? ನಮ್ಮದು ಅಜೆಂಡಾ ಏನಿಲ್ಲ, ಸಂವಿಧಾನ ಉಳಿಸ್ಬೇಕು ಮೇನ್ ನಮ್ಮದು. ಏನು ನಮ್ಮ ಅಜೆಂಡಾ ನಾವು ಯಾವುದು ದುಡ್ಡು ಕಾಸು ಹಣ ಅದು ಇದು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನ ಉಳಿಸ್ಬೇಕು, ನಮ್ಮ ಮಕ್ಕಳಿಗೆ ಫ್ಯೂಚರ್ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ. ಎಲ್ಲ ನಾವು ಅಣ್ತಮ್ಮದಿರಾಗಿ ಬಾಳಬೇಕು ಈ ದೇಶದೊಳಗೆ, ಅಂದರೆ ಅಷ್ಟೇ ನಮಗೆ. ಆಲ್ ಆರ್ ಮೈ ಬ್ರದರ್ಸ್, ಎಲ್ಲ ಕ್ರಿಶ್ಚಿಯನ್ಸ್, ಎಲ್ಲ ದಲಿತರು, ಎಲ್ಲ ನಾವೆಲ್ಲ ಒಂದಾಗಿ ಬಾಳ್ಬೇಕಂತ ತೀರ್ಮಾನ ನಮ್ದು ಅಷ್ಟೇ. ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಹಾಂ, ಯಾವ ರೀತಿ ಎಜುಕೇಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ? ಯಾವ ರೀತಿ ಎಜುಕೇಟ್ ಮಾಡ್ತಿದ್ದಾರೆ? ನಾವು ಎಲ್ಲ ಹೇಳ್ತಾ ಇದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಚಾರ ಅಂದರೆ ನಾವು ಹಿಂಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ಹೌಸ್ ಟು ಹೌಸು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರಲ್ಲ, ಸೆಕ್ರೆಟರಿ ಆ ಡಿಸ್ಟಿಕ್ನೊಳಗೆ ನಮ್ಮ ಆಫೀಸ್ ಬೇರೆ ಇದ್ದಾರೆ, ಅವರೆಲ್ಲ ಹೋಗಿ ಪ್ರಚಾರ ಮಾಡ್ತಾಯಿದ್ದಾರೆ. ನಮ್ಮ ಆಫೀಸ್ ಬೇರೆ ಎಲ್ಲೆಲ್ಲಿದ್ದಾರೆ, ಈಗ ಮೈಸೂರಿನೊಳಗಿದ್ದಾರೆ, ಭದ್ರಾವತಿಯಲ್ಲಿದ್ದಾರೆ, ಮಂಡ್ಯನೊಳಗಿದ್ದಾರೆ, ಕುಣಗಲ್ನೊಳಗಿದ್ದಾರೆ. ಅಲ್ಲೆಲ್ಲ ಕುಣಗಲ್ನೊಳಗೆ ಎಲ್ಲ ಕುಣಗಲ್ ತಾಲೂಕೆ ಎಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ DK ಸುರೇಶ್ ಅವ್ರಿಗೆ. ಇಲ್ಲಿ ತುಮಕೂರಿನವ್ರು ಮಾಡ್ತಾಯಿದ್ದಾರೆ, ಮುದ್ದನ್ಮೇಗೌಡನ್ ಮಾಡ್ತಾಯಿದ್ದಾರೆ. ತುಮಕೂರು ಡಿಸ್ಟ್ರಿಕ್ನೊಳಗೆ ನಮ್ಮ ಅಲ್ಲೊಂದು ಅಸೋಸಿಯೇಷನ್ ಇದೆ, ತುಮಕೂರಿನವ್ರು ಮಾಡ್ತಾಯಿದ್ದಾರೆ. ಮದ್ದೂರಿಗೆ ಚಿಕ್ಕಬಳ್ಳಾಪುರನೊಳಗೆ ಮಾಡ್ತಾಯಿದ್ದಾರೆ, ರಾಜಗೌಡನ್ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಎಲ್ಲೆಲ್ಲೈತೆ ಅಲ್ಲೆಲ್ಲ ಮಾಡ್ತಾಯಿದ್ದಾರೆ. ಸಾಧ್ಯ ಆದಷ್ಟು ಎಲ್ಲೆಲ್ಲ ಅನುಕೂಲ ಆಗ್ತದೆ ಅಲ್ಲೆಲ್ಲ ಪ್ರಚಾರ ಮಾಡ್ತಾಯಿದ್ದಾರೆ. ಬಚ್ಚಂಗಿ ಭವಿಷ್ಯದ ಬಾರಿ ಪ್ರಚಾರ ಕರಲಿ. ಮಕ್ಕಳ ಭವಿಷ್ಯ ಒಳ್ಳೇದಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ತೊಗೊಂಬನ್ನಿ, ಒಳ್ಳೇದು ಭವಿಷ್ಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನೂ ಏನಾರಿದ್ರೆ ಹೇಳ್ತೀನಿ.